ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ನವಿಲ್ಗೋಣ ಊರಿನ ಪಕ್ಕ ಪುಟ್ಟ ಊರು ಮಾಡಗೇರಿಯಲ್ಲಿ ಇವತ್ತು ತೆಂಗಿನ ಎಣ್ಣೆ ಗಾಣ ಮತ್ತು ಹಿಟ್ಟಿನ ಗಿರಣಿ ಘಟಕ ಇದೆರಡರ ಉದ್ಘಾಟನಾ ಸಮಾರಂಭ ಇತ್ತು. ಒಂದು ಚಿಕ್ಕ ಝಲಕ್ ನಿಮ್ಮ ಮುಂದೆ. तदेव सप्तांगबलंतदेव लक्ष्मी प्रदेशे मृगंपुरामि वसिष्ठगात्यादिवर्षिर्दत्त शुभे मुहूर्ते स्तुति भवन्तो भ्रुवन्तो मुखರು ಬರಬೇಕು ಹೀಗೊಟ್ಟಿಗೆ ಹಾಗೆ ಪ್ರಾರಂಭೋತ್ಸವ ಮುಹೂರ್ತಃ ಸುಮುಹೂರ್ತಮಸ್ತು ಹಿಡ್ಕೊಳ್ಳಿ ಅಷ್ಟೇ, ಎಲ್ಲರೂ ಹಿಡ್ಕೊಳ್ಳೋಕೆ ಬಿಡಿ. ಒಂದು ಟ್ರೇಗೆ ಎಷ್ಟು ಕಾಯಿ ಹಿಡಿತು ಕಾಯಿ 50 ಕಾಯಿ ಹಾಕಿದ್ರೆ 2 ಕಡಿ 3 ಕಡಿ ನಲವತ್ತೆಂಟು ಗಂಟೆ ಟ್ರೈ ಮಾಡಿದ್ರು. ಆದರೆ ಅದೇ ಕರೆಂಟ್ ಬಿಲ್ ಕೊಡಿಸ್ತಾನೆ. ಕರೆಂಟ್ ಕಂಟಿನ್ಯೂಸ್ ರನ್ನಿಂಗ್ ಇರ್ತಿಲ್ಲ, ಅದು ಟೆಂಪರೇಚರ್ಗೆ ಹೋಗಿ ಕಟ್ ಆಫ್ ಆಗ್ತು ಮತ್ತೆ ಸ್ಟಾರ್ಟ್ ಹೀಟ್ ಡಿಗ್ರಿ ಮೇಂಟೈನ್ ಮಾಡ್ತಾರೆ. 60 ಡಿಗ್ರಿ ಮೇಂಟೈನ್ ಮಾಡ್ತಾ ಇರುತ್ತೆ. 60 ಡಿಗ್ರಿಯಿಂದ ನಿಂಗನೇ ಮಾಡ್ತಾ ಇದ್ರ ಹುಬ್ಳಿ ಫ್ಯಾಕ್ಟರಿ ಪ್ರೊಡಕ್ಷನ್ ಮಾಡಬೇಕನ್ನುವಂಥ ಉದ್ದೇಶದಿಂದ ಸರ್ಕಾರ ತಂದಿರುವಂತಹ ಒಂದು ಪ್ರಮುಖವಾದಂಥ ಯೋಜನೆ ಸಮಗ್ರ ಕೃಷಿ ಸಮೂಹ ಯೋಜನೆ. ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳಾ ಕಿಸಾನ್ ಸ್ವಸಹಾಯ ಸಂಘದ ಸದಸ್ಯರನ್ನು ಗುರುತಿಸಿ ಅವರನ್ನು ಒಂದು ಸಮೂಹವನ್ನಾಗಿ ಮಾಡಿ ಅವರಿಗೆ ಒಂದು ಬೆಳೆಗಿಂತ ಹೆಚ್ಚಿನ ಬೆಳೆಗೆ ಸಮಗ್ರ ಕೃಷಿ ಸಮೂಹ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ನಮ್ಮ ಒಂದು ಹೊನ್ನಾವರ ತಾಲೂಕಿನ ಕಡ್ತೋಕವನ್ನ ಒಂದು ಮಾದರಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟವನ್ನಾಗಿಟ್ಕೊಂಡು ಚಂದಾವರ, ಕಡ್ತೋಕ, ನವಿಲ್ಗೋಣ ಮತ್ತು ಸಾಲ್ಕೋಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಕೃಷಿ ಸಮೂಹವನ್ನು ಮಾಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಯೋಜನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರ ಒಂದು ಅಂಗವಾಗಿ ಪ್ರಥಮ ಹಂತದಲ್ಲಿ ಇದು ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಅನುಷ್ಠಾನ ಮಾಡಬೇಕಾಗಿದೆ. ಈಗಾಗಲೇ ಇದ್ರ ಬಗ್ಗೆ ನಡೀತಾ ಇದೆ. ನಮ್ಮ ಫಸ್ಟ್ ಟೈಮ್ ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಹೊನ್ನಾವರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು ಯೋಜನೆಯನ್ನ ನಾವಿಲ್ಲಿ ಚಾಲನೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರು ಬಯಸಿ ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಭಾಗದ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಿರುವಂಥ ಮಾನ್ಯ ದಿನಕರ್ ಕೆ ಶೆಟ್ಟಿ ಅವರನ್ನು ಭೇಟಿಯಾಗಿ ಕೇಳಿಕೊಂಡಾಗ ಬಹಳ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ಅದೊಂದು ಕಂಡೀಷನ್ ಹಾಕಿದ್ದಾರೆ ನಮ್ಗೆ ಹೋದಾಗ, ನಾನು ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತೇನೆ, ಈ ಒಂದು ಘಟಕ ನಿರಂತರವಾಗಿ ನಡಿಬೇಕು, ಲಾಭ ಗಳಿಸಬೇಕು, ನಾನು ಮಾಡಿದಂಥ ಉದ್ಘಾಟನೆ ಅದು ಎಲ್ಲರಿಗೂ ಪ್ರಯೋಜನ ಆಗಬೇಕು ಎನ್ನುವಂಥ ಕಟ್ಟುನಿಟ್ಟಿನ ಒಂದು ನಿರ್ದೇಶನ ನೀಡಿದ್ದಾರೆ. ನಮ್ಮ ಒಂದು ಪ್ರೀತಿಯ ಕರೆಯವರಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ಶುಭವನ್ನು ಕೂಡ ಕೋರ್ತಾ ಇದ್ದಾರೆ. ಅವರಿಗೆ ನಮ್ಮ
ಸಂಜೀವಿನಿ NRLM ಘಟಕದ ಪರವಾಗಿ, ನಮ್ಮ ಎಲ್ಲ ತಾಲೂಕಿನ ಒಕ್ಕೂಟದ ಪದಾಧಿಕಾರಿಗಳು, ಸ್ವಸಹಾಯ ಸಂಘದ ಪರವಾಗಿ, ನಮ್ಮ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ಪರವಾಗಿ, ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಧುರೀಣರು ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರ್ತಾ ಇದ್ದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಹೆಗಡೆ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಒಕ್ಕೂಟದ ಪರವಾಗಿ, ಸಂಜೀವಿನಿ ಯೋಜನೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕ ಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ಪಂಚಾಯತಿನ ನಮ್ಮ ಎಲ್ಲ ಕುಟುಂಬಗಳಿಗೆ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಎರಡು ಪಂಚಾಯತ್ನ ಒಂದು ಕೇಂದ್ರ ಭಾಗವಾಗಿರುವಂಥ ಮಾಡಗೇರಿಯಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಸರ್. ಎರಡು ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳು ನಮ್ಮ ಒಂದು ವೇದಿಕೆ ಮೇಲಿದ್ದಾರೆ. ನಮ್ಮ ನವಲಗೋಡ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸಾವಿತ್ರಿ ನಾಯ್ಕರವರು, ಮಾದೇವಿ ನಾಯ್ಕರವರು ಮತ್ತು ಕರ್ತೋಕ ಪಂಚಾಯತ್ನ ಸಾಕ್ಷಿ ಭಟ್ರವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಒಂದು ಅಭಿಯಾನದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ತಾಲೂಕಾ ಯೋಜನಾಧಿಕಾರಿಗಳಂತ ಲತಾ ನಾಯ್ಕರವರು ಇದ್ದಾರೆ. ತಾಲೂಕಾ ಪಂಚಾಯತ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂತ ಸಹನಾ ಬಾನು ಬೇಡಾಗ್ನವರಿದ್ದಾರೆ. ಹಾಗೆ ಕರ್ತೋಕ ಮತ್ತು ನವಲಗೋಡ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಅಭಿಯಾನ ಘಟಕದಿಂದ ನಮ್ಮ ಈ ಯೋಜನೆಯ ಜಿಲ್ಲಾ ವ್ಯವಸ್ಥಾಪಕರಾದಂಥ ಸಚಿನ್ ನಾಯ್ಕರವರಿದ್ದಾರೆ. ನಮ್ಮ ಮತ್ತು ಹಿರಿಯರಾದಂಥ MG ವೆಂಕಟೇಶ್ವರ ಅವರಿದ್ದಾರೆ. ಪತ್ರಕರ್ತರಾದಂಥ ಗೈತೊಂಡಿ ಸರ್ ಅವರಿದ್ದಾರೆ. ಮುಖ್ಯವಾಗಿ ಈ ಒಂದು ಘಟಕವನ್ನ ಯಶಸ್ವಿಗೊಳಿಸುವಲ್ಲಿ ಮಾಡುವಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು ಮತ್ತು ಊರ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುವಲ್ಲಿ ತಾವೆಲ್ಲ ತಮ್ಮ ಉಪಸ್ಥಿತಿ ತುಂಬಾ ಮಹತ್ವದಾಗಿದೆ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ, ನಮ್ಮ NRLM ಸಂಜೀವಿನಿ ಯೋಜನೆಯ ಘಟಕದ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ಔಚಿತ್ಯ ಮಹತ್ವದ ಕುರಿತು ಮತ್ತು ಹೇಗೆ ಸಾಗಬೇಕು ಎನ್ನುವಂಥ ವಿಚಾರವನ್ನ ಉದ್ಘಾಟಕರಾದಂಥ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಆಶ್ರಯದಲ್ಲಿ ನಿಸರ್ಗ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಕಡ್ತೋಕ ಇವರ ಸಮಗ್ರ ಕೃಷಿ ಸಮೂಹ ಯೋಜನೆಯಡಿ ಎಣ್ಣೆಗಾಣ ಮತ್ತು ಹಿಟ್ಟಿನ ಗಿರಣಿ ಇದರ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಶಿವಾನಂದ ಹೆಗಡೆಯವರೇ, ಮಾದೇವಿ ನಾಯಕರವರೇ, ಸಾವಿತ್ರಿ ಭಟ್ರವರೇ, MG ಹೆಗಡೆಯವರೇ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರೇ, ಸ್ವಂತ ಉದ್ಯೋಗವನ್ನ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಂದಂಥ ಈ ಒಂದು ಯೋಜನೆ, ಇಂಥ ಯೋಜನೆ ಅನೇಕ ವರ್ಷಗಳಿಂದ ಬಹುಶಃ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿಯಲ್ಲೇ ಅವರ ಟೇಬಲ್ ಮೇಲೆ ಇರುವಂಥದ್ದನ್ನು ನಾನು ನೋಡಿದ್ದೇನೆ. ಆದರೆ ಪುಣ್ಯ ಇವತ್ತು ನೀವು ಇಲ್ಲಿ ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀರಿ. ಒಳ್ಳೆಯದು. ಹೆಣ್ಣುಮಕ್ಕಳಿಗೆ ಅವರ ಜೀವನೋಪಾಯವನ್ನು ಮಾಡಲಿಕ್ಕೆ ಸರ್ಕಾರ ಏನೇನು ಯೋಜನೆಯನ್ನು ಹಾಕಿದೆ ಆ ಯೋಜನೆಯನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಅಧಿಕಾರಿ ಮಿತ್ರರು ಮಾಡಬೇಕಾಗ್ತದೆ ಅನ್ನುವಂಥದ್ದಲ್ಲ. ಕೇವಲ ನಾಮಕಾವಸ್ಥೆ ಇಂಥ ಕಾರ್ಯಕ್ರಮವನ್ನು ಮಾಡಬಾರ್ದು. ದಯವಿಟ್ಟು ನಾನು ಯಾವತ್ತೂ ಈ ರೀತಿಯ ಮಾತುಗಳನ್ನೇ ಹೇಳುವಂಥದ್ದು. ನಾನು ಎಲ್ಲಿ ಉದ್ಘಾಟನೆ ಮಾಡಿದ್ದೇನೆ, ಸಾಮಾನ್ಯವಾಗಿ ಆ ಎಲ್ಲ ಅಂಗಡಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಮತ್ತೊಂದಿರ್ಬೋದು, ಅದೆಲ್ಲ ನಿರಂತರವಾಗಿ ನಡೀತಾ ಇದೆ ನನ್ನ ಕ್ಷೇತ್ರದಲ್ಲಿ. ಎಲ್ಲೂ ಬಂದಾಗಿದ್ದಿಲ್ಲ ನನ್ನ ಮಟ್ಟದಲ್ಲಿ. ಹೀಗಾಗಿ ಇದು ಸಹ ಖಂಡಿತವಾಗಿಯೂ ಈ ಒಂದು ಏನು ನೀವು ಉದ್ಘಾಟನೆ ಮಾಡಿದ್ರಿ ಇದು ಖಂಡಿತ ಮುಂದುವರಿತದೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್ಕಾರ ಇವತ್ತು ಎಷ್ಟು ಸಬ್ಸಿಡಿ ಕೊಡ್ತಾ ಇದೆ ಏನು ಅನ್ನುವಂಥದ್ದು ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಅದು ಎಷ್ಟು ಸರ್ಕಾರದಿಂದ ಯಾವ್ಯಾವ ಯೋಜನೆಯಲ್ಲಿ ಇಷ್ಟೆಲ್ಲ ಹೆಣ್ಮಕ್ಳು ಸೇರಿದ್ದಾರೆ. ನಿಜವಾಗಿ ಇವತ್ತು ನಮ್ಮ ಶಹರದಲ್ಲಾದ್ರೆ ಇಷ್ಟೆಲ್ಲ ಹೆಣ್ಮಕ್ಳು ಸೇರ್ತಾ ಇರಲಿಲ್ಲ, ಇಂಥ ಟೌನಲ್ಲಾಗಿದೆ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಳು ಸೇರಿದ್ದು ನಿಜವಾಗಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಯಾಕೆಂದರೆ ನೀವೆಲ್ಲರೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಬ್ಬ ಉತ್ತಮ ಪ್ರಜೆ ಆಗಬೇಕು ಎನ್ನುವಂಥ ಒಂದು ಭಾವನೆ ಸಹ ತಮ್ಮಲ್ಲಿ ಇರೋದ್ರಿಂದ
ನೀವು ಸ್ವಂತ ಕಾಲ ಮೇಲೆ ನಿಲ್ಬೇಕು ಅನ್ನುವಂಥ ಒಂದು ವಿಚಾರವನ್ನ ಇಟ್ಕೊಂಡು ಈ ಒಂದು ಕಾರ್ಯವನ್ನ ನೀವು ಮಾಡ್ತಾ ಇದ್ರಿ. ಇದು ಖಂಡಿತವಾಗಿಯೂ ಯಶಸ್ವಿ ಆಗಬೇಕು. ಮತ್ತು ಸರ್ಕಾರದಿಂದ ನಿಮಗೆ ಯಾವುದೇ ಸಮಸ್ಯೆಗಳು ಇದ್ರೆ ದಯವಿಟ್ಟು ನನಗೆ ನೀವು ಫೋನ್ ಮಾಡಬೇಕು. ಯಾವುದೇ ಅಧಿಕಾರಿಗಳು ಇಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಡುವಂಥದ್ದು ನನಗೆ ಬರೀ ಹೊನ್ನಾವರದಲ್ಲೇ ಅಲ್ಲ, ನಾನು ಬೆಂಗಳೂರು ಮಟ್ಟದಿಂದಲೇ ನಾನು ಇವತ್ತು ಬೇಕಾದಷ್ಟು ಯೋಜನೆಗಳನ್ನ ನಾನು ಇವತ್ತು ವಿರೋಧ ಪಕ್ಷ ಇದ್ರೂ ಸಹ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ಸಂಪರ್ಕ, ನಿರಂತರವಾದಂತಹ ಸಂಪರ್ಕವನ್ನ ಇಟ್ಕೊಂಡಿದ್ರಿಂದ ನನ್ನ ಕ್ಷೇತ್ರದಲ್ಲಿ ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇದೆಲ್ಲ ಅತ್ಯುತ್ತಮವಾದಂತಹ ಒಂದು ಗುಣಮಟ್ಟದಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನಡೀತಾನೆ ಇದೆ ಅಂತ ಹೇಳಿದ್ರೆ ನನ್ನ ಒಂದು ಸಂಪರ್ಕ ವಿಧಾನಸೌಧದಲ್ಲಿರ್ಬೋದು, MS ಬಿಲ್ಡಿಂಗ್ ಇರ್ಬೋದು, ಅಥವಾ ಇನ್ನಿತರ ಕಚೇರಿಗಳಿಗೆ ನಿರಂತರವಾದಂತಹ ಸಂಪರ್ಕವನ್ನು ಮಾಡಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಮುಂದೂ ಸಹ ನಿಮ್ಮ ಮಹಿಳೆಯರಿಗೆ ಯಾವುದೇ ಸಮಸ್ಯೆಗಳು ಇದ್ದರೆ, ಅಧಿಕಾರಿಗಳು ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಉಂಟು ಮಾಡಿದರೆ ದಯವಿಟ್ಟು ನೀವು ನನ್ನ ಸಂಪರ್ಕಕ್ಕೆ ಬಂದರೆ ನಾನು ಅದನ್ನು ನೀವು ಫೋನ್ ಮಾಡಿದರೆ ಸಾಕು, ಬರಬೇಕಂತಿಲ್ಲ, ಫೋನ್ ಮಾಡಿ ಅದನ್ನು ಕೊಡಿಸುವಂಥ ಕೆಲಸ ನಾನು ಖಂಡಿತವಾಗಿ ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಬಂದಿದ್ರಿ. ನನಗೆ ಇವತ್ತು ಬರ್ಲಿಕ್ಕೆ ಆಗ್ತದೆ ಇಲ್ಲ, ನನಗೆ ಕಾರವಾರಕ್ಕೆ ಒಂದು ಅರ್ಜೆಂಟ್ ಕೆಲಸಕ್ಕೆ DC ಅವರು ಇವತ್ತೇ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಹೋಗಬೇಕಾಗಿತ್ತು. ಬರೋದು ಬಿಡೋದು ಅನ್ನುವಂಥ ವಿಚಾರದಲ್ಲಿ ಇದ್ದೆ. ಬರದೇ ಇದ್ರೆ ಭಾಳ ದೊಡ್ಡ ನಷ್ಟ ಆಗ್ತಾ ಇತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ಇಷ್ಟೆಲ್ಲ ಜನ ನಾವು ಕರೆದ್ರೂ ನೀವು ಬರೋದಿದ್ದಾಗಿತ್ತು. ಇವತ್ತು ನೀವೆಲ್ಲ ಹೆಣ್ಮಕ್ಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ರಿ. ಈ ಯೋಜನೆ ಯಶಸ್ವಿ ಆಗಬೇಕು ಮತ್ತು ಇದರ ಪ್ರಯೋಜನವನ್ನ ಪಡ್ಕೊಳ್ಬೇಕು. ಮಷಿನ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ಕೊಡಬೇಕು ಅನ್ನುವಂಥದ್ದನ್ನು. ಮಷಿನ್ ಯಾಕೆಂದ್ರೆ ನಾನು ಒಬ್ಬ ಸಾಮಿಲ್ ಮಾಲೀಕ ಆದ್ರಿಂದ ನನಗೆ ಆ ಮಷೀನಿನ ಸೌಂಡ್ ಮೇಲೆ ನಾನು ನಿಮ್ಗೆ ಹೇಳ್ತೇನೆ. ಆ ಮಷಿನ್ ಬಗ್ಗೆ ಸ್ವಲ್ಪ ನೀವು ಸರಿಯಾಗಿ ನೋಡ್ಬೇಕಾದ್ರೆ ಸೌಂಡು ಸರಿ ಇಲ್ಲ. ಯಾರು ಮೆಕ್ಯಾನಿಕಲ್ ಯಾರು ಸ್ವಲ್ಪ ಸೌಂಡ್ ನಿಮಗೆ ಏನೋ ಲೇಔಟ್ ಏನಾದರೂ ಸ್ವಲ್ಪ ಹೆಚ್ಚು ಆಗಿರ್ಬೋದು. ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಯೋಜನವನ್ನ ಗ್ರಾಮೀಣ ಭಾಗದ ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಅವರ ಕುಟುಂಬದವರು ಪಡ್ಕೊಳ್ಳಿ. ಇದೊಂದು ಉತ್ತಮವಾದಂಥ ಒಂದು ಕೆಲಸ ನಡೀತಾ ಇದೆ. ಈ ಮೂಲಕ ಇದರ ಪ್ರಯೋಜನ ಪಡ್ಕೊಳ್ಬೇಕು. ಇದು ನಿರಂತರವಾಗಿ ನಡೆದು ಲಾಭದಾಯಕ ಈ ಒಂದು ಘಟಕ ಮುನ್ನಡೆಯಬೇಕೆನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಕೋರಿರುವಂಥ ಕುಮಟಾ ಹೊನ್ನಾವರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದಿನಕರ್ ಕೆ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹೊನ್ನಾವರ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಬಣ್ಣಪ್ಪ ಲಂಬಾಣಿ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿ ಕೃಷಿ ಅಧಿಕಾರಿಯಾದಂಥ ಲಕ್ಷ್ಮೀ ವಾಯರು, ಹಾಗೆ ನಮ್ಮೂರಲ್ಲಿ ಕೊರೋನಾ ಶುರು ಆದಮೇಲೆ 2 ಬಸ್ ಕಡಿಮೆ ಮಾಡಿದ್ರು. ಅದನ್ನು ಮತ್ತೆ ಶುರು ಮಾಡಬೇಕು, ಬಸ್ ಬಿಡಬೇಕು ಅಂತೇಳಿ ಎಲ್ಲರೂ ಸೇರಿ ಮನವಿ ಪತ್ರ ಬರ್ಕೊಟ್ರು ಶಾಸಕರಿಗೆ. ಈಗಾಗಲೇ ನಾವು ನಮ್ಮ ಸರ್ಕಾರದ ಏನು ಸೌಲಭ್ಯಗಳು ಬರ್ತಿದೆಯೋ ಅದನ್ನು ಮಹಿಳೆಯರ ತನಕ ತಲುಪಿಸ್ತಿದ್ದೀವಿ. ನೀವು ಇದನ್ನು ಉದ್ಘಾಟನೆ ಮಾಡಿ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ನೀವು ಉದ್ಯೋಗವನ್ನು ಮಾಡಿ ಮತ್ತು ಇತರರಿಗೂ ಕೂಡ ಉದ್ಯೋಗವನ್ನು ಒದಗಿಸಿ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಹಾಗೆಯೇ ನಮ್ಮ ಈ ವರ್ಷದ ಯಾಕಂದ್ರೆ ಆವಾಗ 15 ವರ್ಷ ಆಗಿಲ್ಲ ಅಂದರೆ ಹೊಸದಾಗಿ ಸೇರ್ಪಡೆ ಆದವರು ಈಗ ಸೇರ್ಪಡೆ ಮಾಡಬೇಕಾಗಿರ್ತದೆ. ಪುನಃ ಸೇರ್ಪಡೆ ಆಗಿರ್ತಾರೆ, ಈಗ ಪುನಃ ಅದನ್ನು ವೆರಿಫಿಕೇಶನ್ ಮಾಡಬೇಕಾಗಿರ್ತದೆ. ಈ ಸಲ ಮತದಾರ ಪರಿಷ್ಕರಣೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋದಲ್ಲಿ ಅಥವಾ ತಪ್ಪಿದ್ದು ನಿಮ್ಮ ಹೆಸರು ಡಿಲೀಟ್ ಆದಲ್ಲಿ ಅಥವಾ ನೀವು ಸರಿಯಾದ ಮಾಹಿತಿಯನ್ನು ನೀವು ಕೊಡದೇ ಇದ್ದಲ್ಲಿ ನೀವು ಮುಂದಿನ ಚುನಾವಣೆಗೆ ಯಾವುದೇ ವೋಟರ್ ಮನೆಗೆ ಬಂದಾವಾಗ ಅಕಸ್ಮಾತ್ ಅವ್ರು ಬಂದಿಲ್ಲ, ನಿಮ್ಮ ಮನೆ ತಪ್ಪಾಯ್ತು ಅಂದ್ರು ನೀವೇ ನಿಮ್ಮ ಭಾಗದ BLOಗಳಿಗೆ ಸಂಪರ್ಕಿಸ್ಬೋದು. ಅಥವಾ ಯಾವುದೇ ನಮ್ಮ ಸ್ವಸಹಾಯ ಸಂಘದ ನಮ್ಮ NRM ಸ್ಟಾಪ್ ಆಗಲಿ, ತಾಲೂಕು ಪಂಚಾಯತ್ ಯಾವುದೇ ಕಚೇರಿ ಕೂಡ, ಗ್ರಾಮ ಪಂಚಾಯತ್ ನಮ್ಮ PDOಗಳು ಇರ್ತಾರೆ. ಯಾರಿಗಾದ್ರೂ ಕೂಡ ಮಾಹಿತಿಯನ್ನು ಕೇಳಿದ್ರೆ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಕಡ್ಡಾಯವಾಗಿ ಮತದಾರ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ನಿಮ್ಮ ಮತವನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಿದ್ದೇವೆ. ನೀವು ಕೂಡ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ ನಿಮ್ಮವರಿಗೆ ಕೂಡ ಮಾಹಿತಿಯನ್ನು ನೀಡಿ ಈ ಥರ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ, ಇದರಲ್ಲಿ ನಾವು ಭಾಗವಹಿಸುವ ಮತ್ತು ಸರಿಯಾದ ಮಾಹಿತಿಯನ್ನು ತುಂಬಿ ನಮ್ಮ ಮತವನ್ನು ಉಳಿಸಿಕೊಳ್ಳೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿ ಅಂತ ಈ ಮೂಲಕ ನಾನು ವಿನಂತಿಸ್ತಿದ್ದೇನೆ.
ಮತದಾನದ ವ್ಯಾಪ್ತಿಯನ್ನು ತರಬೇಕು. ಆ ಮೂಲಕ ಮತದಾರರ ಸಮಗ್ರ ಪರಿಷ್ಕರಣಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಜುಲೈ 29ನೇ ತಾರೀಕಿನವರೆಗೆ ಈ ಒಂದು ಅಭಿಯಾನ ರಾಷ್ಟ್ರಾದ್ಯಂತ ನಡೀತವೆ. ಎಲ್ಲ ಮನೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಬಂದು ಅರ್ಜಿಯನ್ನು ಕೊಟ್ಟು ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ ಅಭಿಯಾನ ನಡೀತಾ ಇದೆ. ಇದು ಸರ್ ಹೇಳಿದ ಹಾಗೆ ನಮ್ಮ ಮತ ನಮ್ಮ ಹಕ್ಕು. ಯಾವ ಒಬ್ಬ 18 ವರ್ಷ ಮೇಲ್ಪಟ್ಟಂತ ಯಾವುದೇ ಭಾರತೀಯ ನಾಗರಿಕರು ಕೂಡ ಮತದಾರರ ಪಟ್ಟಿಯಿಂದ ಹೊರಗಿರಬಾರದು ಅನ್ನುವಂಥ ಉದ್ದೇಶದಿಂದ ಅರ್ಹ ಮತದಾರರು ಅವರನ್ನು ಗುರುತಿಸಿ ಮತ್ತು ಅರ್ಹತೆ ಇರುವವರನ್ನು ಕೈ ಬಿಡಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಮಗ್ರವಾದಂಥ ಈಗಾಗಲೇ ನಾವು ಇದರಲ್ಲಿ ನಮ್ಮ ಹೆಸರು ಬದಲಾವಣೆ ಆದಲ್ಲಿ ನಾವು ತಂದೆಯವ್ರ ಹೆಸರು ಇರ್ತದೆ, ಆಮೇಲೆ ಗಂಡನ ಹೆಸರು ಇರ್ತದೆ. ಈ ಬದಲಾವಣೆ ಆದಲ್ಲಿ ನಮೂನೆ ನಂಬರ್ 8ರಲ್ಲಿ ನಾವು ಆ ಒಂದು ಭರ್ತಿ ಮಾಡಿ ಕೊಡಬೇಕಾಗ್ತದೆ. ಇದೆಲ್ಲ ನಾವು BLOಗಳು ಬಂದಾಗ ಅವ್ರು ಕೇಳ್ತಾರೆ, ಅವರು ಹೇಳ್ತಾರೆ ಮಾಹಿತಿ, ಆ ಮಾಹಿತಿಯನ್ನು ಕೊಡಬೇಕು. ಈ ಒಂದು ಪರಿಷ್ಕರಣೆ ಕುರಿತಾಗಿ ಮಾಹಿತಿ ನೀಡಿರುವಂತ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಎಲ್ಲಾ ಯೋಜನೆಗಳು ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಮತದಿಂದ ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿರುವಂತ ನಮ್ಮೆಲ್ಲರ ಹೆಚ್ಚಿನ ಅಭಿವೃದ್ಧಿ ಅಧಿಕಾರಿಗಳಂತೆ ಹೆಸರು ಪಡೆದಿರುವಂತ ಜನಪ್ರಿಯ ಶಾಸಕರಾದಂತ ದಿನಕರ್ ಕೆ ಶೆಟ್ಟಿ ಸರ್ ಅವರಿಗೆ ನಮ್ಮ NRLM ಜಿಲ್ಲಾ ಮತ್ತು ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ಪರವಾಗಿ ಎಲ್ಲ ಒಕ್ಕೂಟ ಹಾಗೆ ನಮ್ಮ ಮಹಿಳಾ ಸಂಘದವ್ರದ್ದು ಮಾಸಿಕ ಸಂತೆ ಇತ್ತು. ಮನೆಯಿಂದನೇ ಎಲ್ಲ ಮಾಡ್ಕೊಂಡು ತಗೊಬಂದಿದ್ರು. ಚಿಪ್ಸು, ಚಕ್ಲಿ, ಹೆಣ್ಣು ಮಕ್ಕಳ ಸರ, ಹಾಗೆ ಖಾರ, ಕೋಕಮ್, ಲಾಡು, ಸ್ವೀಟು, ಚಕ್ಲಿ, ಹಲಸಿನಕಾಯಿ ಚಿಪ್ಸು, ಇನ್ನೂ ವಿಧವಾದ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ರು ಮನೆಯಿಂದನೇ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.